ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ದಿನ ಫಿಶ್ ಕಬಾಬ್ ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಥರ ಫಿಶ್ ಅಂದ್ಬಿಟ್ಟು ತಂದವನೆ. ಅಂದರೆ ನನ್ನ ಮಗ ಬಂದಿದ್ದ, ಹಾಗಾಗಿ ಫಿಶ್ ತೊಗೊಂಡು ಬಂದಿದ್ದ. ಅಂದರೆ ಸಪ್ರೇಟು ಅಮ್ಮ ಈ ಮೀನು, ಹಾಗಾಗಿ ಸಪ್ರೇಟು ಮಿಕ್ಸ್ ಮಾಡ್ಕೊಳ್ಳಿ ಅಂತ ಅಂದ. ಹಾಗಾಗಿ ಈಗ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ 2 ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಈಗ ಕಬಾಬ್ ಮಸಾಲೆಗಳು ಹಾಕ್ಕೋಬೇಕಲ್ಲ, ಹಾಗಾಗಿ ಕಬಾಬ್ ಮಸಾಲೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ಬ್ರ್ಯಾಂಡು ನಿಮಗೆ ಸೂಟ್ ಆಗುತ್ತೆ ಆ ಬ್ರ್ಯಾಂಡಲ್ಲಿ ಕಬಾಬ್ ಪೌಡರ್ ತೊಗೊಳ್ಳಿ. ನಾನಿಲ್ಲಿ ಒಂದೊಂದಕ್ಕೂ 2 ಪ್ಯಾಕೆಟು ಹಾಕ್ಕೋತಾ ಇದ್ದೀನಿ. ಇಲ್ಲ ಅಂತ ಅಂದರೆ ಈ ಅಚ್ಕಾರದ ಪೌಡರು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ತಾರೆ, ಅದೂ ಚೆನ್ನಾಗಿರುತ್ತೆ. ನಂತರ ಇನ್ನೊಂದು ಪಾತ್ರೆಗೂ ನಾನು ಕಬಾಬ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಫಸ್ಟಂತೂ ಈ ಕಬಾಬ್ ಪೌಡರಲ್ಲಿ ಸ್ವಲ್ಪ ಹಾಕಿದ್ರೂ ಹೆವಿ ಕಲರ್, ಅಂದರೆ ಫುಡ್ ಕಲರೆಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಫುಡ್ ಕಲರ್ ಅಷ್ಟು ಇಲ್ಲ. ನಂತರ ಈಗ ಒಂದು ಪಾತ್ರೆಗೆ ನಾನು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋತೀನಿ. ಅಂದರೆ ಬೈಂಡಿಂಗು ತುಂಬಾ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ. ನೋಡಿ, ಇದಕ್ಕೆ 3 ಸ್ಪೂನ್ ಹಾಕ್ಕೊಂಡೆ, ಅಂದರೆ ಇಲ್ಲ 2 ಸ್ಪೂನ್ ಹಾಕ್ಕೊಂಡೆ. ನಂತರ ಅದಕ್ಕೆ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇಷ್ಟು ಹಾಕ್ಕೋಬೇಕಾಗುತ್ತೆ. ನಂತರ ಈಗ ನೆಕ್ಸ್ಟು ನಾನು ಕಸ್ತೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಇದು ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಎರಡಕ್ಕೂ ಅರ್ಧ ಹಾಕ್ಕೋತಾ ಇದ್ದೀನಿ. ಎರಡು ಒಂದೊಂದು ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. 2 ಮಿಕ್ಸ್ ಮಾಡಿದ್ರೆ ಏನೂ ಆಗೋದಿಲ್ಲ. ಸಪ್ರೇಟ್ ಮಾಡು ಅಂತ ನನ್ನ ಮಗ ಇದು ಮಾಡಿಕೊಂಡ, ಹಾಗಾಗಿ ಸಪ್ರೇಟು ಕಲಿಸ್ತಾ ಇದ್ದೀನಿ. ಆನಂತರ ಈಗ ಮೊಟ್ಟೆ ಅಂತೂ ಇದು ಕಬಾಬ್ಗೆಲ್ಲ ಹಾಕ್ತೀವಿ, ಹಾಗಾಗಿ ಇದಕ್ಕೊಂದು 2 ಮೊಟ್ಟೆ ಮತ್ತು ಇನ್ನೊಂದು ಬಟ್ಲಲ್ಲಿರೋದಕ್ಕೆ ಅದಕ್ಕೆ 2 ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಳ್ದೇನೂ ಮಾಡ್ತಾರೆ. ಅಂದರೆ ನಾನು ಯಾವಾಗಲೂ ಮಾಡಬೇಕಾದ್ರೆ ಫಿಶ್ ಕಬಾಬ್ ಆಗಲಿ ಅಥವಾ ಚಿಕನ್ ಕಬಾಬ್ ಆಗಲಿ ಮೊಟ್ಟೆ ಕಂಪಲ್ಸರಿ ಹಾಕ್ಕೋತೀನಿ ಒಟ್ಟಿನಲ್ಲಿ. ನಂತರ ಈಗ ವೆನಿಗರ್ ಹಾಕ್ಕೋತಾ ಇದ್ದೀನಿ. 3 ಸ್ಪೂನಷ್ಟು ವೆನಿಗರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂತ ಅಂದರೆ ನಿಂಬೆಹಣ್ಣು ಹಾಕ್ಕೊಂಡ್ರೂ ನಡೆಯುತ್ತೆ. ನಿಂಬೆಹಣ್ಣು ಇಲ್ಲದೆ ಇರೋ ಕಾರಣ ಈ ರೀತಿ ವೆನಿಗರ್ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂತ. ವೆನಿಗರ್ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಆನಂತರ ಈಗ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡಿದ್ದಾಗಿದೆ. ಈಗ ತಕ್ಷಣ ನಾವು ಮೀನನ್ನ ಹಾಕ್ಕೋಬಾರ್ದು, ಯಾಕಂದರೆ ಇದು ಫಸ್ಟು ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಮೀನನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇದೆಲ್ಲ ಮಸಾಲೆಗಳೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮೊಟ್ಟೆ ಹಾಕಿರೋದ್ರಿಂದ ಅದ್ರದ್ದೇ ಅಂದರೆ ನೀರಿನಂಶ ಇರುತ್ತಲ್ಲ, ಹಾಗಾಗಿ ಅದೇ ಅಂದರೆ ಸ್ವಲ್ಪ ತೆಳು ಥರ ಆಗುತ್ತೆ, ಗಟ್ಟಿ ಏನಾಗೋದಿಲ್ಲ. ಅಕಸ್ಮಾತ್ ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಸರೋಗುತ್ತೆ. ಇಲ್ಲಾಂದರೆ ಅದು ಅವಶ್ಯಕತೆ ಇಲ್ಲ, ಮೊಟ್ಟೆನೇ ಸಾಕಾಗುತ್ತೆ ಒಟ್ಟಿನಲ್ಲಿ. ನೋಡಿ, ಅದೊಂದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ಇದು ಇನ್ನೊಂದು ಪಾತ್ರೆದು ಮಿಕ್ಸ್ ಮಾಡ್ಕೋತಾವನೆ. ಈ ಕಾರ್ನ್ಫ್ಲವರೆಲ್ಲ ಸ್ವಲ್ಪ ಗಟ್ಟಿ, ಅಂದರೆ ಗಂಟು ಆಗಿಬಿಡುತ್ತಲ್ಲ, ಹಾಗಾಗಿ ಅದೆಲ್ಲ ಚೆನ್ನಾಗಿ ಒಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆನಂತರ ಈಗ ಒಂದು ಥರದ್ದು ಫಿಶ್ನ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ನಮ್ಮನೇಲಂತೂ ಮೀನು ರೇರೆ ಅಂತಲೇ ಅನ್ಬೋದು, ಯಾಕಂದರೆ ಮಟನ್ನು ಚಿಕನ್ನೆಲ್ಲ ಪದೇ ಮಾಡ್ತಾ ಇರ್ತೀವಿ. ಮೀನು ಮಾಡೋದಂತೂ ರೇರೇನೆ ಒಟ್ಟಿನಲ್ಲಿ. ಯಾರಾದರೂ ಬಂದಾಗ ಅಥವಾ ಜಾಸ್ತಿ ಜನ ಇದ್ದಾಗ ಮಾತ್ರ ಮಾಡೋದಕ್ಕೆ ಹೋಗ್ತೀನಿ. ಈಗ ಇನ್ನೊಂದು ಪಾತ್ರೆಗೂ ಇನ್ನೊಂದು ಥರದ್ದು ಮೀನನ್ನ ಹಾಕ್ಕೊಂಡು ಈಗ ಮೀನನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಇದಂತೂ ತುಂಬಾ ಒಳ್ಳೆಯದು ಮೀನು. ಅಂದರೆ ಮೀನುಗಳನ್ನು ತುಂಬ, ಅಂದರೆ ಬೇರೆ ಥರ ಮೀನುಗಳು ಇದೆ. ನನಗಷ್ಟು ಮೀನು ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಒಟ್ಟಿನಲ್ಲಿ. ಈ ಮಂಗಳೂರು ಸೈಡು ಕೇರಳ ಕಡೆ ಎಲ್ಲ ಚೆನ್ನಾಗಿ, ಅಂದರೆ ಅವ್ರುಗಳಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಮೀನು ಯಾವ್ಯಾವುದು ಚೆನ್ನಾಗಿರುತ್ತೆ, ಏನು ಅಂದರೆ ಯಾವುದು ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಮಗೆ ಇಲ್ಲಿ ಒಳೆ ಮೀನು ಒಂದು ಬಿಟ್ಟರೆ ಇನ್ಯಾವ ಮೀನೂ ಸಿಗೋದಿಲ್ಲ ಒಟ್ಟಿನಲ್ಲಿ. ನಮ್ಮಮ್ಮ ಮಾತ್ರ ಮತ್ತಿ ಮೀನು ಅಂತ ಮಾಡ್ತಾರೆ, ಅದಂತೂ ತುಂಬಾ ಒಳ್ಳೆಯದು ಅಂತ ಅಂತಾರೆ ನಮ್ಮಮ್ಮ. ಅಂದರೆ ಯಾರೋ ಒಬ್ಬರು ಹೇಳಿದ್ರಂತೆ ಮತ್ತಿ ಮೀನು ತುಂಬಾ ಚೆನ್ನಾಗಿ
ಅಂದರೆ ಒಳ್ಳೇದಿರುತ್ತೆ ಅಂತ. ಅದು ಪುಟ್ಟದು ರೋಸ್ಟ್ ಮಾಡಿಬಿಟ್ಟು ಹಾಗೆ ಅಂದರೆ ಮುಳ್ಳೇನು ಅಷ್ಟು ಗಟ್ಟಿ ಇರೋದಿಲ್ಲ, ಹಾಗೆ ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ನಮ್ಮ ಕಡೆ ಅದೆಲ್ಲ ಮತ್ತಿ ಮೀನು ಅದೆಲ್ಲ ಸಿಗೋದಿಲ್ಲ, ಮೈಸೂರಲ್ಲಿ ಸಿಗ್ತಾ ಇರುತ್ತೆ ಒಟ್ಟಿನಲ್ಲಿ. ಅದನ್ನು ತುಂಬ ನನಗಂತೂ ಮೀನಲ್ಲಿ ಸಖತ್ ಇಷ್ಟ ಆಗುತ್ತೆ, ವೆರೈಟಿ ಮೀನು ತಿನ್ನಬೇಕು ಅಂತ. ಆದರೆ ಮಂಗಳೂರು ಸೈಡ್ ಹೋದಾಗ ಯಾವಾಗ್ಲೂ ಈ ವಾರಗಳಲ್ಲೇ ಹೋಗ್ತೀವಿ, ಇಲ್ಲ ದೇವಸ್ಥಾನಕ್ಕೆ ಅಂತ ಹೋಗ್ತೀವಿ. ಹಾಗಾಗಿ ಆ ಕಡೆ ಊಟ ಅಷ್ಟು ನಾವು ಮಾಡಿಲ್ಲ ಒಟ್ಟಿನಲ್ಲಿ. ನನಗೆ ತುಂಬಾ ಇಷ್ಟ ಮೀನು ಸಾಂಬಾರು, ಆ ಥರ ಫುಡ್ಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ ಒಟ್ಟಿನಲ್ಲಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಒಂದು ಅರ್ಧ ಗಂಟೆ 1 ಅವರ್ಗಳ ಕಾಲ ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೆಂದಿರುತ್ತೆ ಮೀನಿಗೆ. ಆ ನಂತರ ನಾವು 1 ಅವರ್ ಆದಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕರಿಯೋದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ 1 ಅವರ್ಗಳ ಕಾಲ ಬಿಟ್ಟಾಗ ಮೀನು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಹುಳಿ ಮತ್ತು ಉಪ್ಪು ಖಾರ ಎಲ್ಲ ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಪ್ಪೆ ಥರ ಅಂತ ಅನಿಸುತ್ತೆ ಒಟ್ಟಿನಲ್ಲಿ. ನಾವು ಏನಾದರೂ ಹೊರ್ಗಡೆ ಈ ಕೇರಳ ಕಡೆ ಮಂಗಳೂರು ಸೈಡೆಲ್ಲ ತಿನ್ಬಿಟ್ಟು ಬಂದಾಗ ಈಗ ನಾವುಗಳು ಮಾಡಿದಾಗ ಏನು ಈ ಥರ ಮಾಡವ್ರೆ ಅಂತ ಅನ್ನಿಸ್ಬೋದು ಒಟ್ಟಿನಲ್ಲಿ. ಅಂದರೆ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ಒಟ್ಟಿನಲ್ಲಿ. ಆ ಸೈಡೆಲ್ಲ ಮೀನುಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಒಟ್ಟಿನಲ್ಲಿ. ನಂತರ ಅವ್ರು ಏನೂ ಇಲ್ಲ, ಬರೀ ಒಂದು ಅಚ್ಕಾರದ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟನ್ನು ಮಾತ್ರ ಹಾಕ್ತಾರೆ. ಆದರೂ ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂತಾರೆ. ನಾವಿಷ್ಟೆಲ್ಲ ಸಾಮಗ್ರಿಗಳು ಹಾಕಿ ಅಷ್ಟು ಟೇಸ್ಟು ಓಕೆ ಅಂತಲೇ ಅನ್ಬೋದು ಈ ಸೈಡು ಸಿಗೋವಂಥ ಮೀನು ಟೇಸ್ಟಲ್ಲಿ. ಅಂದರೆ ನಮಗೆ ಇದು ಮಾಡಿಕೊಂಡು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ಹೀಗೇನೋ ಮೀನು ಸಾಂಬಾರು ಟೇಸ್ಟ್ ಇರೋದು ಅಂತ ಈ ಇದರಲ್ಲೇ ಬಂದ್ಬಿಟ್ಟಿರ್ತೀವಿ. ಆ ಸೈಡ್ ಏನಾದರೂ ಹೋದಾಗ ಅಲ್ಲೇನಾದರೂ ತಿಂದಾಗ ಅದು ಏನೋ ಡಿಫ್ರೆಂಟಾಗಿ ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ ಒಟ್ಟಿನಲ್ಲಿ. ಅಥವಾ ಬೇರೆ ಥರ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ಕಬಾಬ್ಗೆ ಈ ರೀತಿ ಮಸಾಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳಿಸಿ ಒಟ್ಟಿನಲ್ಲಿ. ಈಗ ಎಲ್ಲ ನೀಟಾಗಿ ಅಂದರೆ ಸ್ವಲ್ಪ ಅಂಟ್ಕೊಂಡಿದೆ, ಅದು ಬೇಯ್ತಾ ಬಿಡಿಸ್ಕೋಬೋದು. ಈಗೆಲ್ಲ ಆಲ್ಮೋಸ್ಟ್ ಕಬಾಬ್ ಮಾಡ್ಕೊಂಡಿದ್ದಾಗಿದೆ ಈಗ ನೋಡಿ. ಅಂದರೆ ಸೈಡ್ಸ್ಗೆ ಏನಾದ್ರು ಫಂಕ್ಷನ್ಗಳಲ್ಲಿ ಒಂದು 2 ಪೀಸು ಸೈಡ್ಸ್ಗೆ ಹಿಂಗೆ ಹಾಕ್ಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಈಗ ತಂದಿರೋ ಮೀನು ದಪ್ಪ ಮೀನು ಆಗಿರೋದ್ರಿಂದ ಮುಳ್ಳು ಸ್ವಲ್ಪ ಕಡಿಮೆನೇ ಇದೆ, ಜಾಸ್ತಿ ಮುಳ್ಳಿಲ್ಲ ಒಟ್ಟಿನಲ್ಲಿ. ಈಗ ಕಬಾಬ್ ರೆಡಿಯಾಗಿದೆ ಅಂತಲೇ ಅನ್ಬೋದು. ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ರೆಡಿ ಆಗುತ್ತೆ ಒಟ್ಟಿನಲ್ಲಿ. ನಿಮಗೂ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೋಡಿ ಈಗೆಲ್ಲ ಕಬಾಬ್ ರೆಡಿ ಆಗಿದೆ. ಈಗ ನಾನು ಇದಕ್ಕೆ ಗ್ರೀನ್ ಚಟ್ನಿ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನಾನೀಗ ಇಲ್ಲಿ ಮನೆಯಲ್ಲೇ ಉಪ್ಸಾರು ಖಾರ ಇತ್ತು, ಉಪ್ಸಾರು ಖಾರದ ಜೊತೆ ಕಾಂಬಿನೇಷನ್ ಆಗಿ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವೂ ಟ್ರೈ ಮಾಡಿ ಹೇಳ್ತೀರಾ ಬೇಕಾದರೆ. ತುಂಬಾ ಚೆನ್ನಾಗಿತ್ತು ಅಂತ, ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು. ಉಪ್ಸಾರು ಖಾರ ಯಾವಾಗಲೂ ಮನೆಯಲ್ಲಿ ಇದ್ದೇ ಇರುತ್ತೆ. ಅಂದರೆ ಈ ಸೈಡು ಮಂಡ್ಯ ಸೈಡವರು ಉಪ್ಸಾರು ಖಾರ ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಈ ಚಿಕನ್ ಕಬಾಬ್ ಆಗಲಿ ಫಿಶ್ ಕಬಾಬ್ ಆಗಲಿ ಮಾಡಿದಾಗ ಉಪ್ಸಾರು ಖಾರದ ಜೊತೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು. ಈ ರೆಸಿಪಿ ಏನಾದ್ರು ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುದಾ ವೀಡಿಯೋಸ್ನ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕೋರು ಮೊದಲನೇದಾಗಿ ನಿಮಗೇ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.